ಈಗ ನನಗೊಂದಷ್ಟು ಜನ ಶಿಷ್ಯಂದಿರಿದ್ದಾರೆ. ಅವರೆಲ್ಲ ಅದೇನೋ ತಿಂಗಳಿಗೆ ಒಂದು 20,000 30,000 ರೂಪಾಯಿ ದುಡಿತಾರೆ. ಹೈಯೆಸ್ಟ್ ಅಂದ್ರೆ ಒಂದು 50,000 ದುಡಿತಾರೆ. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಗಂಟೆಗಟ್ಟಲೆ ಕೆಲಸ ಮಾಡಿ ಹೆಲ್ಪ್ ಮಾಡ್ತೀನಿ. ಅಂದರೆ ಗೈಡೆನ್ಸ್, ಮಾರ್ಗದರ್ಶನ, ಹಿಂಗೆ ಮಾಡ್ರ ಹಿಂಗೆ ಮಾಡ್ರ ಹಿಂಗೆ ಮಾಡ್ರ. ಅವ್ನು ರವಿ ಬರ್ತಾನೆ, ಇವತ್ತು ಬಂದಿಲ್ಲ ಅನ್ಸುತ್ತೆ. ಸೊ ರವಿ ಬಂದ, ಅವ್ನು ಗುರುಜಿ ನೀವಿಲ್ಲಿ ಅಪಾಯಿಂಟ್ಮೆಂಟ್ ತಗೊಳೋದು ಬಿಟ್ಬಿಟ್ಟು ಅವ್ರ ಹತ್ರ ಹೋಗಿ ಸಾಕು ಬಿಡ ಅಪಾಯಿಂಟ್ಮೆಂಟ್ ಬೇಜಾನ ಆಯ್ತು, ಹೋಗಿ ಸ್ವಲ್ಪ ಹುಡುಗರಿಗೆ ಹೆಲ್ಪ್ ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಮಾಡಿ. ಅಲ್ಲ ಗುರುಜಿ ಇಲ್ಲಿ ಬಂದರೆ ಒಂದು ನಿಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಒಂದು 2-3 ಅಪಾಯಿಂಟ್ಮೆಂಟ್ ಆಗ್ತದೆ. ಅವ್ರ ಹತ್ರ ಅಲ್ಲೋಗಿ ಒಂದು ದಿವಸ ಆಯ್ತು, ಅವನು ಕರ್ಕೊಂಡು ಹೋಗ್ಬಿಟ್ಟಿದ್ದೆ, 2-3 ದಿವಸ ಅಲ್ಲೇ ಇದ್ದೆ. ಅವನಿಗೆ ಇದು ಯಾಕಪ್ಪ ಹಿಂಗೆ ಮಾಡ್ತಾವ್ರೆ ಅಂತ, ನನಗೇನು ತೃಪ್ತಿ ಬೇಡ, ನನಗೆ ರಿಲ್ಯಾಕ್ಸೇಷನ್ ಬೇಡ, ಅದಕ್ಕೆ ಬಂದಿದ್ದು, ಬಾ ನಡಿ ಹೋಗೋಣ ಅಂದ್ಬಿಟ್ಟು ಅವ್ನಿಗೋಗಿಲ್ಲ. ಅವನೇನಂತವನೇ, ನನಗಿಲ್ಲಿ ಲಾಸ್ ಆಗ್ತಾ ಇದೆ, ಗುರುಜಿ ಅಲ್ಲಿ 3 ದಿವಸ ಟೈಮ್ ವೇಸ್ಟ್ ಮಾಡ್ತಾವ್ರೆ ಅಂತ ಅನ್ಕೊಂಬಿಟ್ಟ. ಖಂಡಿತವಾಗ್ಲಿಲ್ಲ. ಈಗ ನಾನು ಯಾಕೆ ಹಂಗೆ ಕೊಟ್ಟಿದ್ದೀನಿ ಅಂದರೆ, ನನ್ನ ವ್ಯಾಲ್ಯೂ, ನಾನು ಅಲ್ಲೋಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವನೇನು ದುಡ್ಡು ಕೊಡಲ್ಲ ನನಗೆ, ಬಟ್ ನನ್ನ ವ್ಯಾಲ್ಯೂ ಅವನಿಗೆ ಪಾಸ್ ಆಗುತ್ತೆ.